ಓಕೆ, ಇನ್ನ ನೀವು ಅಂದ್ರೆ ಬಿಗ್ ಬಾಸ್ ಗೆ ಹೋಗ್ತಿದ್ದೀರಾ ಅಂದ್ರೆ ನಿಮ್ಮನ್ನ ನೀವು ಎಷ್ಟು ಪ್ರಿಪೇರ್ ಮಾಡ್ಕೊಂಡಿರ್ತೀರೋ ಮನೆಯವ್ರನ್ನ ಅಷ್ಟೇ ಪ್ರಿಪೇರ್ ಮಾಡ್ಬೇಕಾಗಿರುತ್ತೆ. 100%. ಮನೆ ಒಳಗಡೆ ಏನೇನಾಗುತ್ತೆ ಗೊತ್ತಿಲ್ಲ. ಅವ್ರನ್ನ ಯಾವ ರೀತಿ ಪ್ರಿಪೇರ್ ಮಾಡಿದ್ರಿ? ಹಾಗೆ ಅವರು ನೀವು ಅಂದ್ರೆ ಒಂದ್ ವಾರಕ್ಕೆ ಬಂದಿದ್ದು ಅವ್ರಿಗೆ ಎಷ್ಟು ಬೇಜಾರಾಯ್ತು ಅಂತ? ಮ್ಯಾಮ್ ಸಿಕ್ಕಾಪಟ್ಟೆ ಬೇಜಾರಾಯಿತು. ಈ ಒಂದು ಬಿಗ್ ಬಾಸ್ ಕಾಲ್ ಬಂದಾಗಲೂ ಕೂಡ ಮನೇಲಿ ಯಾರಿಗೂ ನಂಬೋಕ್ಕಾಗಿಲ್ಲ. ಅಮ್ಮಂಗೆ ತುಂಬ ಖುಷಿ, ಅಪ್ಪಂಗೆ ಏನು ಬಿಗ್ ಬಾಸ್ನವ್ರು ಏನಂತ ಗೊತ್ತಿಲ್ಲ, ಯಾಕೆ ಹೋಗ್ತಿದ್ಯಾ 3 ತಿಂಗಳ, ನಿಂಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ, ಏನದು ಶೋ, ಇದೆಲ್ಲ ಯಾರು ನೋಡ್ತಾರೆ, ಹೋಗಬೇಡ ಅಂತೆಲ್ಲ ಈ ರೀತಿ ಕಾನ್ವರ್ಸೇಷನ್ಸು. ಆಮೇಲೆ ಹೋಗ್ತಾ ಹೋಗ್ತಾ ನಮ್ಮ ಮನೇಲಿ ನಾವೆಲ್ಲ ಸ್ವಲ್ಪ ಸಪ್ರೇಟು. ನಾನು ಸಪ್ರೇಟ್ ಎಲ್ಲೋ ಮೇಲೆ ರೂಮಲ್ಲಿ ಇರ್ತೀನಿ, ಅಣ್ಣ ಔಟ್ ಹೌಸಲ್ಲಿ ಇರ್ತಾನೆ, ಎಲ್ಲರೂ ಸಪ್ರೇಟ್. ಒನ್ಸ್ ಇನ್ ಅ ಡೇ ನಾವೆಲ್ಲ ಒಂದು ಕಡೆ ಮಾತಾಡ್ಸ್ಕೊತೀವಿ. ಫಾರ್ ದ ಫಸ್ಟ್ ಟೈಮ್ ಈ ಕಾರ್ಯಕ್ರಮಕ್ಕೆ ನಾನು ರೆಡಿ ಆಗ್ತಾ ಇದ್ದ ಹಾಗೆ ಎಲ್ಲರೂ ಒಂಥರ ಯುನೈಟೆಡ್ ಆಗಿ ಎಲ್ಲರೂ ಹತ್ತಿರ ಬಂದು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ನಿಂಗೆ ಅದು ಬೇಕಾ, ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಣ್ಣ ಬಂದ, ಅಮ್ಮ ನಿಂಗೆ ಇದು ಮಾಡಿಕೊಡ್ತೀನಿ ಅಂತ ಅಮ್ಮ ಬಂದರು, ಅಪ್ಪ ಕಸಿನ್ಸು ಎಲ್ಲ ಇಡೀ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಬಂದರು. ಅದನ್ನು ನೋಡೋದು ತುಂಬ ಖುಷಿ ಆಗ್ಬಿಡ್ತು. ಬಟ್ ಇಷ್ಟೆಲ್ಲ ಸಪೋರ್ಟ್ ಮಾಡಿ ಕಳಿಸಿದಾಗ ನಂಗೆ ಎಲ್ಲೊಂದು ಕಡೆ ಓಕೆ ಫ್ಯಾಮಿಲಿ ಸಪೋರ್ಟ್ ಇದೆಯಲ್ಲ ಸಾಕು ಅಂತ. ಅವಾಗ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಲೈಫ್ ಫ್ಯಾಮಿಲಿ ಸಪೋರ್ಟ್ ಸಿಕ್ಕಿದ್ದು ನಂಗೆ ಇಷ್ಟು ತುಂಬ ಖುಷಿ ಆಗ್ಬಿಡ್ತು. ತುಂಬ ಕೆಲಸ ಎಲ್ಲ ಬಿಟ್ಬಿಟ್ಟೆ, ನಾನು ರೇಡಿಯೋ ಕೆಲಸ ಮಾಡ್ತಾ ಇದ್ದೆ, ಆ ಕಂಪನಿ ಇದೆಲ್ಲ ಬಿಟ್ಬಿಟ್ಟೆ. ಆ್ಯಂಡ್ ತುಂಬ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಿದೆ. ಫ್ಯಾಮಿಲಿ ಏನಾದರೂ ನಾವು ನೋಡ್ಕೊತೀವಿ, ಹೋಗೋ ನಿಂಗೆ ಏನು ಪ್ರಾಬ್ಲಮ್, ದುಡ್ಡು ಸಮಸ್ಯೆ ಇದೆಯಾ ಏನಾದರೂ ನಾವು ನೋಡ್ಕೊತೀವಿ, ಹೋಗೋ ನೀನು ಅಂತ ಹೇಳ್ಬಿಟ್ಟು. ಅಣ್ಣ ಬೇರೆ ತುಂಬ ದೊಡ್ಡ ಸ್ಟ್ರಾಂಗ್ ಪಿಲ್ಲರ್. ಸೊ ಅವರು ಬೇಜಾರಾಗ್ಬಿಡ್ತು ನಾನು ವಾಪಸ್ ಬಂದಾಗ. ಏನು ಗುರು, ಬಿಕಾಸ್ ಅವ್ರಿಗೂ ಗೊತ್ತು, ಅವರು ವೆರಿ ಈಸಿಲಿ ನಾರ್ಮಲಿ ನನ್ನ ಜೊತೆ ಶೋಕ್ಕಿಂತ ಮುಂಚೆ ಮಾತಾಡಬೇಕಾದ್ರೂ ಕೂಡ 1 ವಾರದಲ್ಲಿ ಬರ್ತೀಯಾ 2 ವಾರದಲ್ಲಿ ಬರ್ತೀಯಾ ಅನ್ನೋ ಕಾನ್ವರ್ಸೇಷನೇ ಇಲ್ಲ. ನೀನು 3 ತಿಂಗಳಾದ್ಮೇಲೆ ಬರ್ಬೋದು, ನಿಂಗೆ ಅದಾಗುತ್ತೆ ಇದಾಗುತ್ತೆ. 3 ತಿಂಗಳೇ ಅಷ್ಟು ಕಾನ್ಫಿಡೆನ್ಸು. ಅಂದರೆ ಅವ್ರಿಗೆ ಗೊತ್ತು ನಾನು ಯಾವ ಥರ ಮಾತಾಡ್ತೀನಿ ಅಂತ. ಈಗ ನಮ್ಮ ಫ್ಯಾಮಿಲಿನಲ್ಲೂ ಅಷ್ಟೇ, ಒಂದು ರೂಮ್ ಒಳಗೆ ಎಂಟರ್ ಆಗ್ತೀನಿ ಅಂದರೆ ಏನೋ ಒಂದು ತಲೆಹರಟೆ ಮಾಡಿಬಿಟ್ಟು ನಗಿಸ್ಬಿಟ್ಟು ಏನೋ ಒಂದು ವಿಚಾರ ನಡೆಯುತ್ತೆ ಬಂದಾಗ. ಸೊ ಅವ್ರಿಗೆ ಅಷ್ಟು ಕಾನ್ಫಿಡೆನ್ಸ್ ಇತ್ತು. ಸೊ ಏನು ಇದಾಗಿಲ್ವಲ್ಲ, ಇದು ವರ್ಕೌಟ್ ಆಗಿಲ್ವಲ್ಲ ಅಂತ ಒಂದು. ಇನ್ನೊಂದು, ಇವನ್ ತಲೆಯಲ್ಲಿ ಇವನು ಮೆಂಟಲಿ ಏನಾಗ್ಬಿಡಿದಾನೆ ಇವನು ಅಂತ. ಬಿಕಾಸ್ ಅದು ಟ್ರಾಮಾ ಇರುತ್ತೆ ಮೇಡಮ್. ಐ ಕಾಂಟ್ ಲೈ, ಅದೆಲ್ಲ ಸುಳ್ಳು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಊಟ ಇರಲ್ಲ, ನಿದ್ದೆ ಇರಲ್ಲ, ಯಾವ ದಿನ ಟೈಮ್ ಏನು ಟೈಮು, ಬೆಳಗ್ಗೆ ರಾತ್ರಿನೂ ಏನು ಗೊತ್ತಾಗಲ್ಲ. ಮಧ್ಯರಾತ್ರಿ ಟಾಸ್ಕ್ ಇರಬಹುದು, ಊಟ ಇಲ್ಲದೆ ಟಾಸ್ಕ್ ಮಾಡ್ಬೋದು ನಾವುಗಳು. ಮಧ್ಯರಾತ್ರಿ ಚಳಿ ಆಗಿರ್ಬೇಕಾದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಜಂಪ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಸೊ ಎಲ್ಲ ಒಂದು ಕಡೆ ಮೆಂಟಲಿ ಇಟ್ ಟೇಕ್ಸ್ ಅ ಟೋಲ್ ಆನ್ ಯು. ಎಕ್ಸಾಕ್ಟ್ಲಿ, ಸಿಕ್ಕಾಪಟ್ಟೆ. ಅಂದರೆ ಏನು ಮಾಡ್ತೀರಾ, ಬಾಡಿ ಎಲ್ಲ ವೀಕು, ಎಷ್ಟೋ ಜನರಿಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ, ಟಾಯ್ಲೆಟಲ್ಲಿ ಏನು ಬರ್ತಾ ಇಲ್ಲ ಜನರಿಗೆ. ಇಷ್ಟೆಲ್ಲ ಹೆಲ್ತ್ ಇಶ್ಯೂಸ್ ಇಟ್ಕೊಂಡು, ಇಷ್ಟೆಲ್ಲ ಮೆಂಟಲಿ ಡೌನ್ ಇದ್ರೂ ಮೇಕಪ್ ಹಾಕೊಂಡು ಬಟ್ಟೆ ಹಾಕೊಂಡು ಚೆನ್ನಾಗಿ ಓಡಾಡ್ತಾ, ಚೆನ್ನಾಗಿದ್ದೀರಾ ತುಂಬ ಜನ ನೋಡಿದಾಗ ಫೇಕ್ ಅನಿಸ್ತು ನನಗೆ. ಸೊ ಇದೆಲ್ಲ ಟ್ರಾಮಾಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದೆಲ್ಲ ಮುಗಿಸ್ಕೊಂಡು ಬಂದಾಗ ಸ್ವಲ್ಪ ಭಯ ಆಗ್ಬಿಡ್ತು ಅಮ್ಮಂಗೆ. ಬಿಕಾಸ್ ನಾನು ಬಂದಾಗ ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಫಸ್ಟ್ ಆಫ್ ಆಲ್ 1 ವಾರದಲ್ಲಿ ಕಳಿಸ್ಬಿಟ್ರು, ಅದು ಇನ್ನೂ ಬೇಜಾರು ನನಗೆ. ಐ ರಿಮೆಂಬರ್ ಮ್ಯಾಮ್, ನಾನು ಶೋ ಮುಗಿಸ್ಕೊಂಡು ಸುದೀಪ್ ಸರ್ನ ಮಾತಾಡಿಸ್ಬೇಕು. ಸುದೀಪ್ ಸರ್ ಜೊತೆ ಮಾತಾದ್ಮೇಲೆ ನಾನು ಬಂದೆ. ಒಂದು ಗ್ರೀನ್ ರೂಮಲ್ಲಿ ಹಾಕಿದ್ರು ನಾನು, ಒಂದು ಸ್ಕ್ವೇರ್ ಶೇಪ್ ಬಾಕ್ಸ್ ಗ್ರೀನ್ ರೂಮು. ನನಗೆ ಎಷ್ಟು ತಲೆಯಲ್ಲಿ ವಿಚಾರಗಳು ಅಂದರೆ ತಲೆ ಹೊಡೆದೋಗೋ ಅಷ್ಟು ನೋವು ನನಗೆ. ನಾನು ಫೈನಲಿಸ್ಟ್ ಕ್ಯಾಂಡಿಡೇಟ್, ಹೆಂಗೆ ಗುರು ಆಚೆ ಬಿಟ್ಟರು, ಇನ್ನೊಬ್ಬ ಜಂಟಿಗೋಸ್ಕರ ನಾನು ಯಾಕೆ ಗುರು ಇದನ್ನು ಬಿಟ್ಕೊಡ್ಬೇಕು, ಐ ಸ್ಯಾಕ್ರಿಫೈಸ್ ಸೋ ಮಚ್ ಅಂತ ಓಡೋಕ್ಕೆ ಶುರು ಮಾಡಿದೆ ಮ್ಯಾಮ್. ಇನ್ ಒನ್ ಸ್ಕ್ವೇರ್ ರೂಮ್, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಓಡ್ತಾ ಇದ್ದೀನಿ ನಾನು. ಐ ಆಮ್ ಜಸ್ಟ್ ರನ್ನಿಂಗ್, ಆ ಕಡೆಯಿಂದ ಇಲ್ಲಿ ಈ ಕಡೆಯಿಂದ ಅಲ್ಲಿ. ಸ್ವಲ್ಪ ಅಡ್ರಿನಲಿನ್ ರಶ್ ಬರ್ದು ತಲೆ ಸ್ವಲ್ಪ ಕಾನ್ಷಿಯಸ್ ಆಗಲಿ ಅಂತ ಓಡ್ತಾ ಇದ್ದೀನಿ. ನನ್ನ ಅಸಿಸ್ಟೆಂಟ್ ಒಬ್ಬರು ಶ್ಯಾಡೋ ಅಂದರೆ, ಅವ್ರು ಬಂದು ನೋಡ್ಕೊತಾರೆ ನಮ್ಮನ್ನು. ಅವ್ರು ಹಿಂಗೆ ಡೋರ್ ಓಪನ್ ಮಾಡಿಬಿಟ್ಟು ನನ್ನ ನೋಡ್ತಿದ್ದಾರೆ, ಯಾಕರು ಹಿಂಗೆ ಓಡ್ತೀಯ, ಏನಾಯಿತು ಅಂತ. ಬಿಕಾಸ್ ಪೀಪಲ್ ಕ್ಯಾನ್ ಗೋ ಮ್ಯಾಡ್, ಮೆಂಟಲ್ ಇಶ್ಯೂಸ್ ಆಗ್ಬೋದು ಅವ್ರಿಗೆ, ಏನಾಗ್ಬಿಡ್ತು ಇವನಿಗೆ ಅಂತ. ಸೊ ಅದಾದಮೇಲೆ ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಾಯಿತು. ಸೊ ನಮ್ಮಮ್ಮಂಗೆ ಎಲ್ಲೊಂದು ಕಡೆ ಭಯ ಆಗ್ಬಿಡ್ತು ಏನಾಯಿತು ಅಂತ. ಸೊ ನಾನು ಮೇಲ್ ಟೆರೆಸಲ್ಲಿ ಇರೋದ್ರಿಂದ ನಮ್ಮಮ್ಮ, ಇಲ್ಲ ಇವತ್ತು ನಮ್ಮ ಜೊತೆ ಮಲ್ಕೋ, ನೀನೆಲ್ಲೂ ಹೋಗಬೇಡ, ನೀನೇನು ಮಾಡ್ಕೊ, ಇದು ಮಾಡಬೇಡ, ನಿನ್ನ ಮೇಲೆ ತುಂಬ ನಂಬಿಕೆ ಇದೆ, ಪ್ಲೀಸ್ ಹಂಗೆಲ್ಲ ಮಾಡಬೇಡ, ನಿಂಗೆ ಇನ್ನೂ ಆಪರ್ಚುನಿಟೀಸ್ ಬರುತ್ತೆ, ಇವ್ರು ಕೊಟ್ಟಿಲ್ಲ ಅಂದರೆ ಹಾಳಾಗೋಗ್ಲಿ ಬಿಡ, ನಿಂಗೆ ತುಂಬ ಬರುತ್ತೆ, ದೇ ಡೋಂಟ್ ಡಿಸರ್ವ್ ಯು, ನೀನು ಯು ಆರ್ ಮಚ್ ಬೆಟರ್ ಅಂತ ಅಮ್ಮ ಯಾವಾಗ ಹೇಳಿದ್ರು ಸಾಕು ಬಿಡಿ, ಅಷ್ಟು ಸಾಕು ನನಗೆ. ಅಪ್ಪ ಅಮ್ಮ ಸಪೋರ್ಟ್ ಮಾಡಿದ್ರೆ ಯಾರು ನನಗೆ. ಇವತ್ತು ಅವರೇ ಆ ಶೋ ಇಲ್ಲ ಅಂದರೆ ನಿನ್ನ ಜೀವನ ಇನ್ನೂ ಸೂಪರಾಗಿ ನಡೆಯುತ್ತೆ ಬಿಡೋ, ಇಟ್ಸ್ ಓಕೆ ಅಂತ ಹೇಳಿದ್ರಲ್ಲ, ಅಷ್ಟು ಖುಷಿ ಮ್ಯಾಮ್ ನನಗೆ.